ಇದು ಆತಂಕ ಇರುವಂಥದ್ದು ವಾಸ್ತವವಾಗಿ. ಅದು ಆತಂಕ ಇದ್ದರೆ ಅವ್ರೇನು ಹೇಳ್ತಾರೆ, ಗಿಫ್ಟ್ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರಲ್ಲ, ಆ ಥರ ಗಿಫ್ಟ್ ಕೊಟ್ಟಿದ್ದಾಗ ನಾವು ಕಿತ್ಕೊಳ್ಳೋ ಅವಶ್ಯಕತೆ ಇದೆಯಾ? ಅದು ನನಗೆ ಆ ಗಿಫ್ಟ್ ಕೊಟ್ಟು ನಾನು ಹಿಂದೆ 14ರಲ್ಲಿ ಕೇಳಿದ್ದೀನಿ ಅವ್ರನ್ನ. ಅವ್ರು ಆ ಥರ ಇದ್ದರೆ ನಾನು ಬರಿಬೋದಾಗಿತ್ತು. DC ಗೂ ಬರೆದಿದ್ದೀನಿ, ತಹಸೀಲ್ದಾರ್ಗೂ ಬರೆದಿದ್ದೀನಿ, ಗೌರ್ಮೆಂಟ್ ಆಫ್ ಕರ್ನಾಟಕಗೂ ಬರೆದಿದ್ದೀನಿ. ನಮ್ಗೆ ಅದ್ರ ಬಗ್ಗೆ ಏನೂ ಹೇಳಿಲ್ಲ. ಈಗ ಮೊನ್ನೆ ಅವರು ಕಂದಾಯ ಗ್ರಾಮ ಮಾಡ್ತೀವಿ ಅಂತ ಹೇಳಿದಾಗಾದರೂ ನಮ್ಮ ನಾಲೆಡ್ಜಿಗೆ ತಂದು ಮಾಡಿದರೂ ಈ ಆತಂಕ ಆಗ್ತಾ ಇರಲಿಲ್ಲ ಅಂತ ನಮ್ಮ ಭಾವನೆ. ಯಾಕೆ ನನಗೆ ಗೊತ್ತಿಲ್ಲ. ಹೌದು, ಆವಾಗ ನಾನು ಇರಲಿಲ್ಲ. ನನಗೆ ಕೊಟ್ಟಿರಲಿ. ನಾವು ಗ್ರಾಮಸ್ಥರಿಗೆ ಗಿಫ್ಟ್ ಕೊಟ್ಟಿದ್ರೆ ಅವ್ರ ಹತ್ರ ಇರುತ್ತಲ್ವ, ನಾವು ಅದನ್ನ ಯಾತಕ್ಕೆ ಅವ್ರಿಗೆ ತೊಂದರೆ ಮಾಡೋಕ್ಕೆ ಹೋಗ್ತೀವಿ? ಆ ಥರ ಗಿಫ್ಟ್ ಇರೋದಿದ್ದರೆ ನಾವು ತೊಂದರೆ ಮಾಡೋಕ್ಕಾಗಲ್ಲ. ಒಂದು ಪಕ್ಷ ಅದೇನಾದರೂ ಇರಲಿ, ಅವರು ಏನೇ ಕಾರಣಕ್ಕೂ ಆತಂಕ ಪಡೋ ಅವಶ್ಯಕತೆ ಇಲ್ಲ. ನಮ್ಮ ಹೆಸ್ರಿಗೆ ಬಂದರೂ ಅವ್ರಿಗೆ ನಾನು ಆತಂಕ ಮಾಡೋ ಸಂದರ್ಭ ಸೃಷ್ಟಿ ಮಾಡಲ್ಲ. ಇದಕ್ಕಿಂತ ಇನ್ನೇನು ಆಶ್ವಾಸನೆ ಕೊಡೋಕ್ಕಾಗಲ್ಲ. ಬಂದರೂ ಅವ್ರಿಗೆ ನಾನು ಆತಂಕ ಕೊಡೋ ಅಂತ ಇದು ಮಾಡಲ್ಲ. ಖಂಡಿತ ಇಲ್ಲ, 2014 ಕೊಟ್ಟಿರೋದು ಈಗ ಅವ್ರು ತೋರಿಸಿದ್ರಲ್ಲ, ಅವ್ರ ಹತ್ರ ಇದೆ. ಇದು ಇದೆಯಲ್ಲ, ಇದು ಈಗ ತೋರಿಸಿದ್ನಲ್ಲ, ಇದು ತೋರಿಸಾಯ್ತಾ? ಇದೆಯಲ್ಲ, ಇದು ಎಲ್ಲ ಇದು ಸರ್ಕಾರದಲ್ಲಿ ಎಲ್ಲರ ಹತ್ರನೂ ಇದೆ. ಎಲ್ಲ DC ಗಳು ಚೇಂಜ್ ಆಗಿರ್ತಾರೆ ಸರಿ, ಆದರೆ DC ಗಳು ಚೇಂಜ್ ಆಗ್ತಾರೆ ಅಂದ್ಬಿಟ್ಟು ನಮಗಾಗಲಿ ಗ್ರಾಮಸ್ಥರಿಗಾಗಲಿ ಮಾಹಿತಿ ಕೊಟ್ಟಿಲ್ಲ ಅಂದರೆ ನಮಗೆ ಬಂದರೂ ಕೂಡ ಅವ್ರಿಗೆ ನಾವು ತೊಂದರೆ ಕೊಡಲ್ಲ. ಅದು ಅವ್ರಿಗೆ ಯಾವ ರೀತಿ ನಾವು ಮಾಡಿಕೊಡ್ಬೇಕೋ ಅದು ನಮಗೆ ಗ್ರಾಮಸ್ಥರಿಗೂ ನಮಗೂ ಸರ್ಕಾರದ ಮಧ್ಯಸ್ಥಿಕೆ ಇಲ್ಲದೆ ನಾವು ಅವ್ರಿಗೆ ನಾವೇನು ಮಾಡಿಕೊಡ್ಬೇಕೋ ನಾವು ಮಾಡಿಕೊಡ್ತೀವಿ. ಸರ್ಕಾರ ಮಧ್ಯಸ್ಥಿಕೆ ಬರೋದು ಅವಶ್ಯಕತೆ ಇಲ್ಲ. ನಮ್ಮ ಹೆಸ್ರಿಗೆ ಬಂದರೂ ಅವ್ರಿಗೆ ಆತಂಕ ಬರೋ ಸಂದರ್ಭ ಸೃಷ್ಟಿ ಮಾಡಲ್ಲ. ನಮಗೂ ಅರ್ಥ ಆಗುತ್ತೆ ಅವ್ರದ್ದೇನು ಅಂತ. ನಮ್ಗೆ ನಿಜ ಏನು ಅಂತ ಗೊತ್ತಿಲ್ಲ ಅಲ್ಲಿ. ಇವತ್ತಿನ ದಿನ ನಮ್ಮ ಒಂದು ಅಲ್ಲಪ್ಪ, ನನಗೆ ಇವತ್ತಿಗೆ ನಾನು ಇಷ್ಟೇ ಹೇಳ್ಬೋದು. ಯಾಕೆ ಅಲ್ಲಿ ಎಷ್ಟು ಜನ ಇದ್ದಾರೆ ಏನು ಗೊತ್ತಿಲ್ಲ ನನಗೆ. ಅದ್ರ ಬಗ್ಗೆ ನನಗೇನು ಇಲ್ಲ. ಅದೇನಾದ್ರು ನನಗೆ ಇವತ್ತು ಬಂದರೆ ಇಂಥವರು ಇದು ಅಂತಂದರೆ ಇದು ಮುಂದಕ್ಕೆ ಹೇಗೆ ಅವ್ರು ಏನು ಮಾಡ್ತಾರೆ, ಸರ್ಕಾರದವರು ಕನ್ಸರ್ನ್ಡ್ ಆಫೀಷಿಯಲ್ಸ್ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಬಟ್ ಗ್ರಾಮಸ್ಥರಿಗೆ ನನ್ನ ಕಡೆಯಿಂದ ನಾನು ಆಶ್ವಾಸನೆ ಕೊಡೋದು ಇಷ್ಟೇ, ಅವ್ರಿಗೆ ತೊಂದರೆ ಆಗೋವಂಥದ್ದು ಏನು ಮಾಡಲ್ಲ. ಅವ್ರಿಗೆ ಅಲ್ಲ, ಅವರು ಮೊದಲನೇದಾಗಿ ಅವರು ಗಿಫ್ಟ್ ಕೊಟ್ಟಿದ್ದಾರೆ ಅಂತಾರೆ. ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಅವ್ರು ಗಿಫ್ಟ್ ಕೊಟ್ಟಿದ್ರೆ ಅವ್ರ ಹತ್ರ ಇರುತ್ತಲ್ವ, ಅದ್ರ ಬಗ್ಗೆ ನಾನೇನು ಮಾತಾಡೋಕ್ಕೆ ಹೋಗಲ್ಲ. ಅವ್ರು ಗಿಫ್ಟ್ ಕೊಟ್ಟಿದ್ರೆ ನಾವು ಕಿತ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ. ಒಂದು ಪಕ್ಷ ಆ ಥರ ಏನು ಇಲ್ಲದೆ ಇದ್ದರೂ ಕೂಡ ಅವ್ರಿಗೆ ತೊಂದರೆ ಅಂತೂ ಮಾಡಲ್ಲ ನಾನು.